ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂಜಾ ವ್ಲಾಗ್ಸ್ ಅಂಡ್ ರೆಸಿಪೀಸ್. ನೆಟ್ ಸಿಗದಂಗೆ ಏನೋ ಹುಚ್ಚರ ಥರ ಆಡ್ತಾ ಇದೀವಿ. ಇಲ್ಲಿ ಇಂಟರ್ನೆಟ್ಟೇ ಇಲ್ಲ, ಫುಲ್ಲು ಸ್ಲೋ, ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಾವು ಸಿಟಿ ಟೌನ್ ಹತ್ರ ಬಂದಿದ್ದೀವಿ ಅಪ್ಲೋಡ್ ಮಾಡೋದಕ್ಕೆ. ಸದ್ಯ ಫೈನಲಿ ಆಯ್ತು ಅಪ್ಲೋಡು. ನೆಟ್ವರ್ಕ್ ಇಲ್ಲ, ಒನ್ ಡೇ ತೋರಿಸ್ತಿತ್ತು ಅಪ್ಲೋಡ್ ಆಗಕ್ಕೆ. ನಮಗೆ ಭಯ ಸ್ಟಾರ್ಟ್ ಆಯ್ತು. ವೈಫೈ ಬೇರೆ ಅದೇನೋ ಏನ್ ಸ್ಟಾಕ್ ಇಲ್ಲ ಅಂತ. ಅದೇನು ಮಾಡಮ್ಗಳೆಲ್ಲ ಸ್ಟಾಕ್ ಇಲ್ವಂತೆ, ಅದಕ್ಕೆ ಈಗ ಇದು ಆಯ್ತು. ಚೆಕ್ಸ್ ಬೇಗ ಮುಗೀತು ಇಲ್ಲಿ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ. ಇನ್ಮೇಲೆ ಒಂದಿನ ಬಿಟ್ಟು ಬರ್ತಾ ಇರುತ್ತೆ ವ್ಲಾಗ್ಸ್. ಮತ್ತೆ ಏನದು ಚಿಕ್ಕಮಂಗ್ಳೂರು ವ್ಲಾಗು, ಎಲ್ಲಿ ಎಷ್ಟು ದಿನ ಇರ್ತೀವಿ ಏನು ಅಂತ ನಿಮಗೆ ವ್ಲಾಗಲ್ಲಿ ಹೇಳ್ತೀವಿ. ಮತ್ತು ಕಂಟಿನ್ಯೂ ಆಗ್ತಾ ಇರುತ್ತೆ ವ್ಲಾಗು, ನೋಡ್ತೀರಿ, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ. ಓಕೆ, ಇವಾಗ ನಾವು ಇನ್ನು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಮತ್ತೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಏನಿಲ್ಲ, ಹಂಗೆ ಓಡ್ ಬಂದಿದ್ದೀವಿ. ಇವರು ಓಡ್ ಬಂದರು, ಬರ್ತೀನಿ ಅಂತ. ಇದು ಮತ್ತೆ ಅರ್ಜುನ್ ಬೇರೆ ಹೋದ, ಸಡನ್ ಆಗಿ ಹೋದ ಅರ್ಜುನ್. ಚರಿಗೆ ಫುಲ್ಲು ಬೇಜಾರಾಗ್ಬಿಟ್ಟಿದ್ದಾನೆ. ಅವ್ನು ಬೇರೆ ಅದು ಅಲ್ಲೇನೋ ಪ್ರಮೋಷನ್ಸ್ ಅದು ಇದು ಇದೆಯಲ್ಲ, ಅದಕ್ಕೋಸ್ಕರ ಬೇಗ ಹೋದ. ಮತ್ತೆ ಬರ್ತಾನೆ, ಯಾವಾಗ ಬರ್ತಾನೆ ಏನು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಇನ್ನು ನಾವು ಮನೆಗೆ ಹೋಗಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಿಸಿಲಿಗೆ ಕರ್ಬೂಜ ಹಣ್ಣು ಮಾಡ್ಕೊಂತಿದ್ದೀವಿ. ಕರ್ಬೂಜ ಹಣ್ಣು ಮೊನ್ನೆ ತಂದಿದ್ವಲ್ಲ, ಸೊ ಅದು ಮಾಡ್ಕೊತಾ ಇದ್ದೀವಿ. ಬರ್ಬೇಕಾದ್ರೆ ತಂದಿದ್ವಿ. ಇದು ಚೆನ್ನಾಗಿದೆ ಅಲ್ಲ ಹಣ್ಣು. ಅಮ್ಮ ಏನ್ ಮಾಡ್ತಿದ್ಯಾ? ಇವಾಗ ಜ್ಯೂಸ್ ಎಲ್ಲ ಮಾಡಿ ನಿಮ್ಗೆ ತೋರ್ಸ್ಕೊಂಡೆ ಕುಡಿತೀವಿ. ಯಾಕೆ ಹೇಳಿ, ವಿಡಿಯೋ ಬೇಕಲ್ಲ. ಮತ್ತೆ ನೀವು ಮಾಡ್ಕೊಂಡು ಕುಡಿ. ನಮ್ಮನ್ನ ನೋಡಿ ಅಯ್ಯೋ ಇವರು ಜ್ಯೂಸ್ ಕುಡಿತಾರಲ್ಲ ಅಂದ್ಬಿಟ್ಟು ನಾವು ಕುಡಿಯೋಣ ಅಂದ್ಬಿಟ್ಟು ಮಾಡ್ಕೊಂಡು ಕುಡಿಬೇಕು. ಅದಕ್ಕೆ ತೋರಿಸ್ತಾರೆ. ಆ ಥರ ಮಾಡ್ತೀನಿ. ಮಾಡಿಬಿಟ್ಟು ಆಮೇಲೆ ಕುಡಿಯುವಾಗ ಸಿಗ್ತೀವಿ. ಓಕೆ, ಈಗ ರೆಡಿ ಆಗಿದೆ ಜ್ಯೂಸು. ಈಗ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡಬೇಕು. ಏನೇನು ಹಾಕಿದ್ದೀರಾ ಅದಕ್ಕೆ? ಏನಿಲ್ಲ, ಏಲಕ್ಕಿ ಪೀಸು, ಕರ್ಬೂಜ, ಸಕ್ಕರೆ, ಹಾಲು, ಅಷ್ಟು ಮಿಕ್ಸ್ ಹೊಡೆಯೋದು. ಮತ್ತೆ ಏನು ಮಾಡಬೇಕು ಅಂದರೆ, ನೀವು ಫಸ್ಟು ಈ ಕರ್ಬೂಜ, ಸಕ್ಕರೆ, ಏಲಕ್ಕಿ ಎಲ್ಲ ಹಾಕೊಂಡು ಮಿಕ್ಸ್ ಹೊಡೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಂಡು ಆಮೇಲೆ ಹಾಲು ಹಾಕಿ ಲಾಸ್ಟ್ ಟೇಸ್ಟ್ ಕೊಡ್ತೀವಿ. ಸೊ ಓಕೆ, ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡೋಣ ಸ್ವಲ್ಪ ಹೊತ್ತು. ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ತಣ್ಣಗೆ 3 hours later. ಇವಾಗ ನೋಡಿ ಜ್ಯೂಸ್ ಮಾಡಿದ್ವಲ್ಲ, ಇವಾಗ 4 ಜನ ಕುಡೀರಿ. ಹೆಂಗಿದೆ ಹೇಳಿ? ಹೆಂಗಿದೆ? ಇದೆ, ಉಪ್ಪದಿದೆ, ಕರ್ಬೂಜ. ಅದ್ಭುತ. ಯಾರು ಮಾಡಿದ್ದೀರಾ? ಚೆನ್ನಾಗಿದೆ, ಅದ್ಭುತವಾಗಿದೆ. ನಿಮ್ಮ ಅಳಿಯ ಚೆನ್ನಾಗಿದೆ. ಸೆಕೆಗೆ ತುಂಬಾ ಚೆನ್ನಾಗಿದೆ. ಕೋಲ್ಡ್ ಆಗುತ್ತೆ. ಈಗ ನಾವು ಸಿದ್ಧತೆ ಮಾಡ್ಕೊಂತ ಇದೀವಿ ಎಲ್ಲ. ತೋಟಕ್ಕೆ ಹೋಗಿ ನೋಡಿ ಸ್ಟವ್ ಸೇಫ್ಟಿಗೆ ಮಳೆ ಬಂದ್ರೆ ಹೊರಗಡೆ ಮಾಡಕ್ಕಾಗಲ್ಲ, ಒಳಗ್ ಮಾಡಕ್. ನಮ್ಮ ಮಾವ ಒಂದು ತಂದೂರಿನ ಬೇಯಿಸೋದ್ ಮಾಡ್ಕೊಂಡ್ ಬಂದಿದ್ದಾರೆ. ಅದು ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ. ಸಕದ ಮಾಡ್ಕೊಂಡು ಬೆಳಗ್ಗೆ ಮಾಡಿದ್ದು ಅವರು. ಈಗ ಬರ್ತಾ ಮಾಡಿದ ಅರ್ಧ ಮಾಡಿ ತಂದಿರೋದು. ಅಲ್ಲೇ ಹೋಗಿ ತೋರಿಸ್ತೀನಿ. ಸಕ್ಕದಾಗಿದೆ ಅದು. ನಿಮ್ಗೆ ಇಟ್ಕೊಂಡು ನಿಮ್ಗೆ ತಿಳಿಸ್ತಾ ಚಿಕನ್ ಕೆಳಗಡೆ ಇದು ಏನದು ಸಿಂಪಲ್ ಆಗಿ ಅರ್ಜೆಂಟ್ ಎಮರ್ಜೆನ್ಸಿ ಮಾಡಿ ಸಾಕು. ಎಮರ್ಜೆನ್ಸಿ ಹೋಗಿ ಮಾಡಿದ್ವಿ. ಮತ್ತೆ ಅಲ್ಲೋಗಿ ಚಿಕನ್ ತಂದೂರಿ ಮತ್ತೆ ಬಿರಿಯಾನಿ ಎಲ್ಲ ಮಾಡ್ಕೊಂಡು ತಿಂತೀವಿ. ನಿಮ್ಗೂ ಶೇರ್ ಮಾಡ್ತೀವಿ ಆ ವಿಡಿಯೋನ. ನೋಡಿ ಸಪೋರ್ಟ್ ಮಾಡಿ. ಈಗ ನೀವೆಲ್ಲರೂ ಜ್ಯೂಸ್ ಕುಡೀರಿ. ಪೂಜೆ ಫಸ್ಟ್ ಕುಡಿತೀವಿ. ಎಷ್ಟು ಕುಡ್ದಿರಿ ನೋಡಿ. ನೋಡಿ ಚಿಕನ್ ಇವಾಗ ಇದೇನ್ ಮಾಡಕ್ಕೆ ಹೇಳಿ, ಗ್ರಿಲ್ ಮಾಡಕ್ಕೆ ಕ್ಲೀನ್ ಮಾಡ್ತಾ ಇದ್ದಾರೆ. ವಾಶ್ ಮಾಡ್ತಿದ್ದಾರೆ. ಇಲ್ಲಿ ಒಳ್ಳೆ ನೀರು, ಒಳ್ಳೆ ಸಕ್ಕದ ವಾಶ್ ಮಾಡಬೇಕು. ನೀರು ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಬರ್ತೀವಿ. ಅಲ್ಲ ನೋಡೋದು ನೋಡಿ ಅವಳು. ನೋಡಿ ಈಗ ಅರಿಶಿನ ಪುಡಿ ಹಾಕೊಂಡು ತೊಳಿತಿದ್ದಾರೆ.
ಜಾಮ್ಸ್ ಎಲ್ಲ ಸೆಟ್ಟೋಗುತ್ತೆ ಅರಿಶಿನ ಪುಡಿ ಹಾಕಿದ್ರೆ. ಅದು ಮರೀನ್ ನೋಡಿದ್ದೀರಪ್ಪ ಅದ್ರದ್ದು ಮರೀನೆಲ್ಲೋ ಇಟ್ಟು ಬಂದಿದೆ ನೋಡಿ ಆ ನಾಯಿ. ಮರೀನ್ ನಮಗೆ ತೋರಿಸ್ಲೇ ಇಲ್ಲ, ಬೇರೆಯವ್ರ ಮನೇಲಿ ಮರಿ ಹಾಕಿದ್ದಾಳೆ. ಎಲ್ಲ ಮಾಡಿದ್ದಾಯ್ತು, ಮಸಾಲ ಹಾಕಬೇಕು ಚಿಕನ್ಗೆ. ಫಸ್ಟ್ ಲೈನ್ಸ್ ಹಾಕ್ಕೊಳ್ಳೋಣ ಅಲ್ವಾ? ಲೈನ್ಸ್ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಲೈನ್ ಹಾಕೋಣ. ಈ ಶೆಕೆ ಇಲ್ಲ ಅಲ್ವಾ? ಸಣ್ಣಗಿದೆ ನೋಡಿ ಇವುಗಳು. ಇಲ್ಲ ಬಂದು ನೋಡಿ ಹಿಂಗೆ ಕೂತಿದ್ದಾನೆ. ಏನಕ್ಕೆ ಹಿಂಗೆ ಕೊಸ 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 ಅಂತಿರೋದು ಇವರು? ಉಪ್ಪ ನೀರು ಹಿಡಿತಾ ಇದ್ದಾರೆ. ನೀರು ಹಿಡಿತಿದ್ದೀರ? ಅರ್ಜುನ್ ಇದ್ದೀರ ಎಷ್ಟು ಚೆನ್ನಾಗಿತ್ತು. ನಾವು 4 ಜನ. ಅವ್ನು ಸಖತ್ ಇಷ್ಟ ಆಯ್ತಾರ ಅಲ್ವಾ? ಯಾರಿಗೆ? ಅರ್ಜುನ್. ಇವಾಗ ಲೈನ್ಸ್ ಹಾಕ್ತಾ ಇದ್ದಾರೆ. ಮಸಾಲ ಹಾಕುವಾಗ ಸಿಗ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಮಾಡ್ತಾ ಇದೀವಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಸಾಕಷ್ಟು, ಧನಿಯಾ ಪೌಡರು, ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು. ಓಡಮಸ್ ನಿಮ್ಮ ಹತ್ರನೇ ಕೊಟ್ಟನಲ್ಲ. ಪೆಪ್ಪರ್ ಪೌಡರ್. ಈಗ ತಂದೂರಿ ಮಸಾಲದು. ಹೌದು, ಎವರೆಸ್ಟ್ ತಂದೂರಿ ಚಿಕನ್ ಮಸಾಲ ಎಲ್ಲ ಹಾಕಿರ್ತಾರೆ, ಬಟ್ ಎಲ್ಲ ಅಷ್ಟೊಂದು ಹಾಕಿರಲ್ಲ. ಅದಕ್ಕೆ ನಾವು ಅದು ಎಕ್ಸ್ಟ್ರಾ ಹಾಕಿದ್ದು. ಸ್ವಲ್ಪ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ. ಸ್ವಲ್ಪ ಮೈದಾನು ಹಾಕೊಬೇಕು ಕ್ರಿಸ್ಪಿ ಬರಕ್ಕೆ. ಉಪ್ಪು ಈಗ ಇದಕ್ಕೆ ಅದು ಉಪ್ಪಲ್ಲ, ಸ್ವಲ್ಪ ಮೈದಾ ಹಾಕಿ. ಅದು ಕ್ರಿಸ್ಪಿ ಬರಕ್ಕೆ ಹಾಕೋದು ಅಷ್ಟೇ ಮೈದಾ. ಈಗ ನಿಂಬೆಹಣ್ಣು. ಪ್ಲಾಸ್ಟಿಕ್ ಓಪನ್ ಮಾಡಿಲ್ಲ. ಗರಂ ಮಸಾಲ, ಸ್ವಲ್ಪ ಮೊಸರು, ಮೆಲ್ಲ. ಅದು ತುಂಬ ಶಾರ್ಪ್ ಇದೆ. ತಡಿ ಬೀಳುತ್ತೆ. ಉಪ್ಪು ಹಾಕೋದು. ಈಗ ಮೊಸರು. ಈಗ ಇದೆಲ್ಲ ಇಷ್ಟ ಹಾಕಿ ನೀಟಾಗಿ ಮಿಕ್ಸ್ ಹೊಡಿಬೇಕು. ಉಪ್ಪು ಹಾಕಿ. ಹಾಕ್ಬೇಡಿ, ನೋಡ್ಕೊಂಡು ಹಾಕಿ. ಅದು ಉಪ್ಪು ಎಷ್ಟು ಉಪ್ಪು ನೋಡ್ಕೊಂಡು ಹಾಕ್ಬೇಕು ಅಲ್ವಾ? ಅದ್ರ ಪುಡಿಯಲ್ಲಿ ಉಪ್ಪು ಇರುತ್ತೆ. ಹಾಕಿ ಹಾಕಿ ನೀವು ಹಾಕಿ. ಹಾಕಿ ಎಷ್ಟು ಹಾಕಿ? ಚೂರು ಹಾಕಿ. ಕೈಗೆ ಹಾಕ್ಬಾರ್ದು ಉಪ್ಪು. ಸಾಕು. ನೋಡ್ಕೊಂಡು ಸಾಕು. ಇದು ಸ್ವಲ್ಪ ವಾಟರ್ ಎಣ್ಣೆ ಹಾಕಿ. ಎಣ್ಣೆ ಹಾಕೊಳ್ಳಿ, ಆಲಿವ್ ಆಯಿಲ್ ಹಾಕೊಳ್ಳಿ ಸ್ವಲ್ಪ. ನೀರು ಬೇಡ, ಎಣ್ಣೆನೇ ಸಾಕು. ಸಾಕು. ಮೊಸರು ಹಾಕೊಂಡ್ರ? ಉಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ. ಆಲಿವ್ ಆಯಿಲ್ ಹಾಕಿ. ಓಕೆ, ಈಗ ಒಳ್ಳೆ ಮಸಾಲೆ ರೆಡಿ ಆಗಿದೆ. ಈಗ ಚಿಕನ್ಗೆ ಹಾಕೊಂಡ್ಬಿಡೋಣ. ನೀರೆಲ್ಲ ಇಳಿಸ್ಕೊಳ್ಳಿ. ಹತ್ರದಿಂದ ತೋರಿಸ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು. ರೋಮ್ಗುಳ್ಳೆ ಅಂತಾರಲ್ಲ. ಏನ್ ಗುಳ್ಳೆ? ದಾಸವಾಳ ಹೂವಲ್ಲಿ ದೋಸೆ ಮಾಡ್ತಾರಂತೆ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೆಂಗಂತ. ಈ ಬಿಳಿ ದಾಸವಾಳದಲ್ಲಿ ತಿಂದ್ರೆ ಹೆಂಗಮ್ಮ? ನೋಡಿ ಈಗ ಮಾಡ್ತಾ ಇದ್ದೀನಿ. ಅಲ್ಲ, ಅಕ್ಕಿ ಹಿಟ್ಟಿಗೆ ಈ ದಾಸವಾಳದ ಹೂವನ್ನು ಹಾಕಿ ರುಬ್ಬೋದು. ಅಕ್ಕಿ ರುಬ್ಬುವಾಗ ಅಕ್ಕಿ ಮತ್ತು ತೆಂಗಿನಕಾಯಿ
ದಾಸವಾಳ ಹೂವು ಹಾಕಿ ರುಬ್ಬಿ ದೋಸೆ ಮಾಡ್ರಿ. ಅದನ್ನ ಇದು ಹುಳಿ ಬರ್ಸ್ಬೇಕಾ ಹಿಟ್ಟನ್ನ? ಏನು ಬೇಡ, ನೀರು ದೋಸೆ ತರ ನೀರು ಕೈಲಿ ಹಾಕಿ ಮಾಡ್ತೀನಿ. ಮಸಾಲೆ ಮಾತ್ರ ಸಖತ್ತಾಗಿದೆ. ಇವತ್ತು ಮಸಾಲ ಚೆನ್ನಾಗಿ ಬಂದಿದೆ, ಒಳ್ಳೆ ಸ್ಮೆಲ್ ಸಕ್ಕತ್ತಾಗಿ ಬರ್ತಿದೆ. ಟೇಸ್ಟ್ ನೋಡೋದಲ್ಲ, ಟೇಸ್ಟ್ ಚೆನ್ನಾಗಿದೆ. ಆ ಪುಡಿ ಜೊತೆಗೆ ನಾವು ಸ್ವಲ್ಪ ಇದೆಲ್ಲ ಆ್ಯಡ್ ಮಾಡ್ಬೇಕು, ಖಾರದ ಪುಡಿ, ಅವಾಗಲೇ ಚೆನ್ನಾಗಿ ಬರೋದು. ಬರೀ ಆ ಪುಡಿಯಲ್ಲಿ ಮಾಡಬಾರ್ದು. ಬರೀ ಅದನ್ನೇ ಮಸಾಲೆಗೆ ಮಾಡಿ ನೀಟಾಗಿ ಮಸಾಲೆ ತಿಕ್ಕಬೇಕಾಗ್ತದೆ. ಖಾರ ಎಲ್ಲ ಇದ್ರಲ್ಲೇ ಸ್ವಲ್ಪ ಒಳಗೆಲ್ಲ ನೀಟಾಗಿ ಫಿಲ್ ಮಾಡಿ. ಪೀಸ್ ಪೀಸ್ ಆಗುತ್ತೆ ಅದ್ರೊಳಗೆಲ್ಲ ಪೀಸ್. ಓಕೆ, ಮಸಾಲೆ ಎಲ್ಲ ಹಚ್ಬಿಟ್ಟು ಆಮೇಲೆ ಸಿಗ್ತೀವಿ. ಇದು ಸ್ವಲ್ಪ ಇದು ಮ್ಯಾರಿನೇಟ್ ಮಾಡಕ್ ಮ್ಯಾರಿನೇಟ್ ಮಾಡ್ಬೇಕು. ಒಂದಿಷ್ಟು ಬಿಡ್ಬೇಕಾ? ನೋಡಿ ಬ್ರೌನಿ ಎಲ್ಲ ಇಲ್ಲಿ ಬಿಸಿ ಆಗಿರ್ತಾ ಕಳ್ಳಿ ತರ ಟ್ರೈ ಮಾಡ್ತಾ ಇದ್ದಾಳೆ. ಬಾಯಿಲೆ ಬ್ರೌನಿ ಹೋಗ್ಬಾರ್ದಲ್ಲ ಬಾ. ಖುಷಿಯಾಗಿದೆ ಬಿಡು. ಹ್ಞೂ, ಡೈಲಿ ಮನೇಲೆ ಇರ್ತಿದ್ವಲ್ಲ, ಇವಾಗ ಇಲ್ಲಿ ಬಂದಿದಾವಲ್ಲ, ಖುಷಿ. ಓಕೆ. ಆ ನಾಯಿ ಪಾಪ ಅದಕ್ಕೆ ಸ್ಕಿನ್ ಪ್ರಾಬ್ಲಮ್ ಇದೆ, ಅದಕ್ಕೆ ಅದು ಇವುಗಳು ಬಂದಾಗ ಅದನ್ನೊಳಗಿಟ್ಟಿರ್ತೀವಿ. ಬಾ ಬ್ರೌನಿ, ಅಲ್ಲಿ ಹೋಗ್ಬಾರ್ದು. ಅಯ್ಯೋ ಪಾಪ, ಅದ್ರ ಹೆಸ್ರೇನಮ್ಮ? ರಾಣಿನಾ? ಪಾಪ ರಾಣಿಗೆ ಹುಷಾರಿಲ್ಲ. ಅಪ್ಪ ಎಷ್ಟು ಸಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು, ಸ್ಕಿನ್ ಇನ್ನೂ ಸರಿಯಾಗಿಲ್ಲ ಅವಳಿಗೆ. ಇವನ್ ನೋಡಿ, ಸಿಕ್ಕಿದ ಕಾಲ ಕಡೆ ಎಲ್ಲ ಕಾಲು ಎತ್ಕೊಂಡು ಸೂಸು ಮಾಡ್ತಾ ಇದ್ದಾನೆ. ಬ್ರೌನಿ ಅಲ್ಲೆಲ್ಲ ಹೋಗ್ಬಾರ್ದು, ಬಾ. ಓಕೆ, ಇದೆ ನೋಡಿ ಗ್ರಿಲ್ ಮಾಡೋ ಅಂತ ಮಿಷಿನು. ಈಗ ನಮ್ಮ ಮಾವ ಮಾಡಿರೋದು ಈ ಥರ ತಿರುಗಿಸೋದು. ಚಿಕನ್ ಇಲ್ಲಿ ಇರುತ್ತೆ. ಇದು ಹೆಂಗ್ ಫಿಕ್ಸ್ ಮಾಡಿದ್ ತೋರಿಸಿ, ತೆಗೆದ್ಬಿಟ್ಟು ತೋರಿಸಿ. ಇರ್ಲಿ ಪರವಾಗಿಲ್ಲ, ಬೇಡ ಬಿಡಿ, ಬೇಡ. ಅದು ಎರಡು ಕಮ್ಮಿ. ಗೊತ್ತಾ, ಈ ಕಡೆಯಿಂದ ಚಿಕನ್ ಹಿಂಗ್ ಹಾಕೋದು, ಈ ಕಡೆಯಿಂದ ಚಿಕನ್ ಇದ್ರಲ್ಲಿ ಸೇರ್ಸೋದು, ಲಾಕ್ ಆಗುತ್ತೆ. ಲಾಕ್ ಆದ ನಂತರ ಹಿಂಗ್ ಇಡೋದು, ಈ ಕೆಳಗಡೆ ಬೆಂಕಿ ಇರುತ್ತೆ. ಇಲ್ಲಿಂದ ನಾವು ಕೂತ್ಕೊಂಡು ಆರಾಮಾಗಿ ತಿರ್ಸ್ತಾ ಇದ್ರೆ ಒಂದೇ ತರ. ನಮಗೆ ಇದ್ರಲ್ಲಿ ಹೈಟ್ ಬೇಕಾದ್ರೆ ಎಷ್ಟು ಬೇಕು ಅಷ್ಟು ಹೈಟ್ ಮಾಡ್ಕೋಬಹುದು. ಎಲ್ಲ ಅಲ್ಲೇ ಇದಿದೆ, ಸಖತ್ತಾಗಿ ಮಾಡೋರೆ. ಈ ತರ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಮ್ಮ ಮಾವನ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತಾರೆ. ತುಂಬಾ ಕಡಿಮೆ ಮಾಡ್ಕೊಡ್ತಾರೆ ನಮ್ಮ ಮಾವ. ಇದು ಮತ್ತೆ ಇದು ಫುಲ್ ಫಿನಿಶ್ ಆಗಿಲ್ಲ, ಇನ್ನು ಆಗ್ಬೇಕು. ಅದು ಇಲ್ಲೇ ಸ್ಟ್ಯಾಂಡ್ ಎಲ್ಲ ಆಗ್ಬೇಕು. ನಮಗೆ ಮೆಸೇಜ್ ಮಾಡಿ, ನಾವು ಮಾಡ್ಕೊಡ್ತೀವಿ ನಿಮ್ಗೆ ಈ ತರ ಬೇಕು ಅಂದ್ರೆ. ಇದು ಮನೆಗಂತ ಸಿಂಪಲ್ ಆಗಿ ಮಾಡ್ಕೊಳ್ಳಿ, ಇದು ಇನ್ನೂ ಬೇಕಾದ್ರೆ ಚೆನ್ನಾಗಿ ಮಾಡ್ಕೊಡ್ತಾರೆ. ನೋಡಿ ಈ ತರ ಮಾಡ್ತಾ ತೋರಿಸ್ತೀವಿ. ಇಲ್ಲಿ ನೋಡಿ. ಇವಾಗ ಇದು ಗ್ರಿಲ್ಗೆ ಬೆಂಕಿ ಹಚ್ಚಿದೀವಿ. ಸೊ ಇದು ಸ್ವಲ್ಪ ಏನದು ಇದ್ಲಾಗಬೇಕು, ಒಂಥರ ಹೀಟ್ ಆಗಬೇಕು ತುಂಬ. ಇದು ಬಂದು ಬಿರಿಯಾನಿಗೆ, ಇದು ಅಷ್ಟೇ ಒಲೆ ಹಚ್ಚಿರೋದು ಬಿರಿಯಾನಿ ಮಾಡೋಕ್ಕೆ. ಇದು ಗ್ರಿಲ್ ಮಾಡೋಕ್ಕೆ. ಮತ್ತು ಇದೆಲ್ಲ ರೆಡಿ ಮಾಡ್ತೀವಿ ನೋಡಿ. ಇದು ಬಿರಿಯಾನಿದು ಮಸಾಲೆ ಹಚ್ಚಿಟ್ಟಿರೋದೆಲ್ಲಿ ಒಳಗೆ ಇದೆಯಾ? ಒಳಗಡೆ ಇದೆ. ಇವಾಗ ಅಮ್ಮ ಅಲ್ಲೇನೋ ಪಾತ್ರೆ ತೊಳಿತಿದ್ದಾರೆ. ಓಕೆ, ಸರಿ, ನೋಡೋದು ನೋಡಿ ಏನಿರ್ಬೋದು ಇದು ಅಂತ. ಫಸ್ಟ್ ಟೈಮ್ ಅಲ್ಲ ನೋಡ್ತಿರೋದು. ಬೆಂಕಿ ಹಾರ್ಬಿಟ್ಟು ಏನೋ ಕೆಂಪು ಕಾಣೋದು. ಇಲ್ಲ ಮಗನ, ಎಲ್ಲೂ ಹೋಗಲ್ಲ ನಾನು. ಈ ನಾಳೆ ರಿಲೇಟಿವ್ಸ್ ಮನೆಗೆ ಯಾರಾದ್ರೂ ಮಕ್ಳು ಬಿರಿಯಾನಿ ಮಾಡ್ತಾರಲ್ಲ, ಹಂಗ್ ಮಾಡ್ತಾ ಇದ್ದಾನೆ. ಎತ್ಕೋತೀನಿ ಬಾ, ಚಿಕನ್ ಬಾರೆ ಮಗನ, ಬಾರೆ. ಸ್ವಲ್ಪ ಗಟ್ಟಿ ಬರುತ್ತಲ್ಲ, ಹಾರ್ಡ್ ಪೀಸ್ ಅಂತದ್ದು. ಓಕೆ, ಇವಾಗ ಬಿರಿಯಾನಿ ಸ್ಟಾರ್ಟ್. ಶಕಿನಮ್ಮ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾವ್ರೆ. ನನ್ನ ಹೆಂಡತಿ ಟಾರ್ಚ್ ಇಟ್ಕೊಂಡು ನಿಂತವಳೆ. ಅಲ್ಲಿದೆ ಲೈಟ್, ಈ ಕಡೆ ಇಲ್ಲ. ಇಲ್ಲೊಂದು ಲೈಟ್ ಹಾಕ್ಬೇಕು. ಹೌದು, ಇಲ್ಲೊಂದು ಲೈಟ್ ಇದ್ರೆ ಸಕ್ಕದಾಗಿರುತ್ತೆ ಅಲ್ವಾ? ಇದು ಇನ್ನೂ ಕೆಂಡ ಆಗ್ತಾನೆ ಇದೆ. ಇಲ್ಲಿ ಅಲ್ಲಿಗೆ. ಹೌದು, ವೈರ್ ಕನೆಕ್ಷನ್ ಕೊಟ್ರೆ ಸಕ್ಕತ್ತಾಗಿರುತ್ತೆ. ಯಾವ ತರ ಬಿರಿಯಾನಿ ಮಾಡ್ತಾ ಇದ್ರಮ್ಮ ಹೇಳಿ? ಪುಷ್ಪನ್ ಸ್ಟೈಲ್ ಬಿರಿಯಾನಿ. ಪುಷ್ಪ ತಗ್ಗೆದೆಲೆ ಬಿರಿಯಾನಿ. ಕೊಪ್ಪದಲ್ಲಿ ಮಾತ್ರ ಸಿಗುತ್ತೆ ತಗ್ಗೆದೆಲೆ ಬಿರಿಯಾನಿ. ಪುಷ್ಪಕ ವಿಮಾನ ಬಿರಿಯಾನಿ. ನಾವು ಎಷ್ಟೊಂದು ತಿಂದಿದೀವಲ್ಲ ಮಾವ ಪುಷ್ಪಕ ಬಿರಿಯಾನಿ. ಸರಿ ಮಗನೇ, ನೀನ್ ತಿಂದಿದ್ಯಾ ಕಂದ? ನೀನು ಹೌದಲ್ಲ, ತಂದಿದ್ಯಲ್ಲ ಸೌತೆಕಾಯಿ. ಏನ್ ಹೇಳ್ತಿದ್ರಿ ಹೇಳಿ. ಅಲ್ಲ, ನೆಕ್ಸ್ಟ್ ಪುಷ್ಪ ಬಿರಿಯಾನಿನೇ ಬೇಕಂತ ಬರ್ತೀರಾ? ನೋಡೋಣ.
ಪುಷ್ಪಕ ಬಿರಿಯಾನಿ ಬೇಕು ಅಂತ ಇದು ಬಿರಿಯಾನಿ ಸೊಪ್ಪು. ಇಲ್ಲೇ ನೋಡಿ, ಇಲ್ಲೇ ಫ್ರೆಶ್ ಆಗಿ ಸಿಗುತ್ತೆ ನಮಗೆ. ಅಲ್ಲೇ ಇದೆ ನೋಡಿ, ಫ್ರೆಶ್ ಆಗಿ ಸಿಕ್ಕೊಂಡು ಅಲ್ಲೇ ತಗೊಂಡು ಮಾಡೋದು ನಾವು. ಅದಕ್ಕೆ ಪುಷ್ಪಕ ಬಿರಿಯಾನಿ ಚೆನ್ನಾಗಿ ಬರೋದು. ಹಾಂ, ಆ ಸ್ಮೆಲ್ ನೋಡು ಸಕ್ಕಂತಾಗ ಹೆಂಗೆ ಬಂತು. ಹಬ್ಬ ಗಮ್ಮಂತ ಬರ್ತೈತೆ ಸ್ಮೆಲ್ಲು. ಅಯ್ಯೋ ಮಗನೇ, ಯಾಕಪ್ಪ ಹಂಗ್ ಮಲಗಿದ್ಯಾ ನನ್ ಕಂದಪ್ಪ. ತುಪ್ಪ ತುಪ್ಪ. ಅಯ್ಯೋ ಬ್ರೌನಿ, ಓ ಸಖತ್ತಾಗಿರುತ್ತೆ ಬಿರಿಯಾನಿ. ಈಗ ಹಾಕ್ತೀರಾ ಮಸಾಲ? ಇವಾಗ ಮಸಾಲ ಹಾಕ್ತಾರೆ ನೋಡಿ. ಆನಂದ್, ಇದೇ ಸ್ಪೆಷಲ್ ಮಸಾಲ. ಇದು ಯಾರಿಗೂ ಹೇಳ್ಕೊಡಲ್ಲ ನಾವು. ನಿಮಗೆ ಬೇಕು ಅಂದರೆ ಕೊಪ್ಪಾಗೆ ಬಂದು ತಿನ್ನಬೇಕು ನೀವು. ಇನ್ನೊಂದಿನ ತೋರಿಸ್ತೀವಿ ರೆಸಿಪಿನ. ಅದು ಸ್ವಲ್ಪ ಬೆಳಗ್ಗೆ ತೋರಿಸ್ತೀವಿ ರೆಸಿಪಿನ ನಾವು. ಹೌದು ಹೌದೌದು, ಲೈಟ್ ತರೋದು ಕರೆಕ್ಟ್ ಅಲ್ಲ. ಲೈಟ್ ಇದ್ದರೆ ಸಕ್ಕತ್ತಾಗಿ ಬರ್ತಿತ್ತು. ಸೌದೆ ಕಡಿಮೆ ಆಗಿತ್ತು, ಅದಕ್ಕೆ ನಮ್ಮ ಮಾವ ಈಗ ಸೌದೆ ಹಾಕ್ತಿದ್ದಾರೆ. ಎಲ್ಲೋ ಜೋಗಪ್ಪ ನೀನು ಸೌದೆ ಮನೆ, ಎಲ್ಲೋ ಜೋಗಪ್ಪ ನೀನು ಸೌದೆ ಮನೆ. ಸೌದೆ ಮನೆ ತೋರಿಸಿ ಮಾವ ನೀವು. ತೋರಿಸಿ ಮಾವ ನೀವು. ಇದೆ ಸೌದೆ ಮನೆ ನೋಡಿ. ಸೌದೆ ಎಷ್ಟಿದೆ? ಅದೇನು ಜಾಸ್ತಿ ಇಲ್ಲ, ಸಾಕಷ್ಟು. ಇದು ಎಲ್ಲೋದ್ರೂ ಹಿಂದೆನೇ ಬತ್ತೈತಿ ಮಗು. ಅಯ್ಯೋ ಆಫ್ ಆಯ್ತಾ ಅದೇ? ಆಯ್ತು, ಆನ್ ಆಯ್ತಲ್ಲ. ಹ್ಞೂ, ಈಗ ಒಲೆ ಉತ್ತರ ನೋಡಿ. ಈಗ ಊದಿ ಮಾವ, ನೀವೇ ಊದಿ ಮಾವ. ಸ್ವಲ್ಪ ಈ ಕಡೆ ಎಳಿಬೇಕು, ನಾವು ಒಳಗೆ ಎಳಿ ಮಾವ. ಅವತ್ತು ಸಖತ್ತಾಗಿ ಮಾಡಿದ್ರಿ ಅವತ್ತು. ಏನಾಗಲ್ಲ, ಅದು ಏನಾಗಲ್ಲ. ಅಲ್ಲ, ಬೆಂಕಿ ಇದೆ ಕೆಳಗೆ. ಇಲ್ಲಪ್ಪ ಬೇಡ, ಏನಾಗಲ್ಲ, ಸುಮ್ಮನಿರೆ. ಅರ್ಧನೇ ಉರಿತಿರೋದು ಸಾಕು. ಹಾಂ, ಈಗ ಸಖತ್ತಾಗಿ ಬಂತು ನೋಡಿ ಲೈಟು. ಈಗ ಚಿಕನ್ ಹಾಕ್ತಿದ್ದೀವಿ. ಓ, ಬೆಂಕಿ ಆ ಸೈಡ್ ಇರೋದು, ಈ ಸೈಡ್ ಅಲ್ಲ. ಅಮ್ಮ ಇರಿ, ಸ್ವಲ್ಪ ಮಸಾಲೆ ಬೇಲಿ ಆಮೇಲೆ. ಇವಾಗ ಚಿಕನ್ ಹಾಕ್ತಾ ಇದ್ದೀವಿ. ಇನ್ನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ, ಬಟ್ ಮಸಾಲೆ ಒಂದು ಮಾಡೋದೊಂದು ತೋರಿಸಿಲ್ಲ ಅಷ್ಟೇ. ಚಿಕನ್ ಹಾಕಿ ಮಿಕ್ಸ್ ಹೊಡಿಬೇಕೀಗ. ಮಿಕ್ಸ್ ಹೊಡಿದೀವಿ ನಮಗೆ. ಹೊಡಿಯ ಪ್ಲೇಟು. ಈ ಚಿಕ್ಕ ಮಕ್ಳನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ರಿಲೇಟಿವ್ಸ್ ಮನೆಗೆ ಹೋದಾಗ ಒಂಥರ ಯಾರಾದ್ರೂ ಒಬ್ರು ಗೊತ್ತಿರೋ ಕಸಿನ್ ಇದ್ರೆ ಅವ್ರ ಹಿಂದೆನೇ ಇರ್ತೀವಲ್ಲ, ಹಂಗೆ ಹಂಗೆ ನಮ್ಮನ್ನ ಬಿಟ್ಟು ಅಲ್ಲಾಡಿದ್ದಾನೆಲ್ಲ ಹಿಂದೆನೇ ಸುತ್ತಾ ಇದ್ದಾನೆ. ಉಪ್ಪು ಅಲ್ಲಿ ಕಿಟಕಿ ಮೇಲೆ ಉಪ್ಪು ನೋಡಾಕಿ ನೋಡಿ. ಹಿಂದಿಂದನೇ ಐತೆ ಮಗು. ಬಿರಿಯಾನಿ ಸ್ಮೆಲ್ ಹೊಡಿತಾ ಇದ್ದಾನಲ್ಲ. ಅವಾಗ ಎಷ್ಟು ಚೆನ್ನಾಗಿ ಉರಿತಿತ್ತಲ್ಲ ಅಲ್ವಾ? ಬೇಡ ಅನ್ನೋ ಟೈಮಲ್ಲಿ ಆಗಿ ಬಿರಿಯಾನಿ ತರ ಸ್ಮೆಲ್ ಹೊಡಿತಾ ಇದ್ದಾನೆ. ಹೌದಾ? ಬಿರಿಯಾನಿ ಸೊಪ್ಪು ತರ ಸ್ಮೆಲ್ ಹೊಡಿತಾ ಇದ್ದಾನೆ. ಹಿಡಿಬೇಕಲ್ಲ. ಗಾಳಿ ನೋಡಿ ಹೆಂಗ್ ಉರಿತಿದೆ ಬೆಂಕಿ. ಗಾಳಿ ಜೋರ್ ಹೊಡಿತಿದೆ. ಸ್ವಲ್ಪ ಕಲರಿಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, ಕಲರ್ ಬರಲಿಕ್ಕೆ ಸ್ವಲ್ಪ ಲೈಟಾಗಿ. ಇವಾಗ ಗಾಳಿ ಬಂತು ಅಂದ್ರೆ ಹೆಂಗೆ ಬಂತು ಅಂದ್ರೆ ಓ, ಗಾಳಿ ಬಂದು ಎಲ್ಲ ಇದು ಒಲೆ ಹೆಂಗ್ ಉರಿತಿದೆ ನೋಡಿ, ಬೆಂಕಿ ಹೆಂಗ್ ಉರಿತಿದೆ. ಈ ಫುಲ್ ಚಳಿಗಾಲ ಇತ್ತಲ್ಲ ಅವತ್ತು ಬಂದಿದ್ವಲ್ಲ, ಅವಾಗ ಹಿಂಗಿರ್ಬೇಕಿತ್ತು ಅಲ್ಲ. ಅವಾಗ ಈ ತರ ಬೆಂಕಿ ಇರ್ಬೇಕು. ಹಾಂ, ಇದೆ ನಮ್ಮದು ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕ್ತಾ ಇದ್ದೀನಿ. ಸಾಕು. ಇವಾಗ ಅಕ್ಕಿ ಹಾಕ್ತಿದ್ದಾರೆ. 2 ಲೋಟ ಅಕ್ಕಿ ಹಾಕಿದ್ದೀನಿ, 4 ಲೋಟ ನೀರು ಹಾಕ್ತಾ ಇದ್ದೀನಿ. ಓಕೆ, ಅಕ್ಕಿ ನೀರು ಪ್ಲಾಸ್ಟಿಕ್ ಗ್ಲಾಸ್ ಯೂಸ್ ಅಲ್ಲ, ಅದು ಚಿಕನಲ್ಲೆಲ್ಲ ಇರುತ್ತಲ್ಲ, ಹೋಗಿರ್ತಲ್ಲ. ಗ್ಲಾಸ್ ತರಕ್ ಮರ್ತೋಯ್ತು. ಓಕೆ, ಇವಾಗ ನೀರು ಹಾಕಿ ಇನ್ನು ಬೇಯಬೇಕಷ್ಟೇ, ಇನ್ನೇನು ಇಲ್ಲ. ಆಮೇಲೆ ತೋರಿಸ್ತೀನಿ ನಿಮಗೆ. ಈಗ ರೆಡಿ ಆಗಿದೆ ಮಾವು, ತೆಗೆದುಬಿಡಿ. ಅದು ಬಿಸಿ ಆಗ್ಬಿಡುತ್ತೆ, ಹೀಟ್ ಆಗ್ಬಿಡುತ್ತೆ ಅವಾಗ.
ಈ ಥರ ಈಗ ಚಿಕನ್ ಚಿಕನ್ ಚುಚ್ಬೇಕು. ಇವಾಗ ಇದಕ್ಕೆ ಚಿಕನ್ ಚುಚ್ಬಿಟ್ಟು ತಗೊಂಬಂದು ಸ್ವೈ 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 ಅಂತ ಇದು ಮಾಡೋದು. ಅವರೇ ಇವತ್ತು ಮಾಡ್ಕೊಂಡ್ಬಂದಿದ್ದಾರೆ. ಅದಕ್ಕೂ ಚುಚ್ಬೇಕಪ್ಪ? ಅಲ್ಲ 4 ಚುಚ್ಚೋದಿದೆಯಲ್ಲ ಇಲ್ಲಿ ಬಂದ ಕೂಡ ಕೋಳಿ ಲಾಕ್ ಆಗುತ್ತೆ. ಲಾಕ್ ಆಗುತ್ತೆ. ಗ್ರಿಪ್ ಇದು. ತಲೆ ಯಾವ ಸೈಡು? ಯಾವ ಸೈಡ್? ಯಾವ ಸೈಡ್ ಅಂದ್ರೆ ಇಡೋದು. ತಲೆ ಬೇಕಾದ್ರೆ ಈ ಕಡೆ. ಹಾಂ, ಈ ಕಡೆ ಮಾಡ್ಕೊಳ್ಳೋಣ. ಓಕೆ, ಇವಾಗ ಚಿಕನಲ್ಲಿ ಹಾಕೊಂಬಂದ್ಬಿಡ್ತೀವಿ, ಆಮೇಲೆ ತಿರ್ಸ್ತೀನಿ ನಿಮಗೆ. ಶಾಂತ ರೀತಿಯಾಗಿ ಮಲಗಿದೆ ಇವಾಗ. ಇದನ್ನ ಚುಚ್ಚಬೇಕು. ಹಾಕ್ಲಾ? ಹಾಂ, ಹಾಕಿ ಮಗ. ಕೈ ಹುಷಾರು. ಇಲ್ಲಿ ಹಿಡಿತಾ ಇತ್ತು. ಎಲೆ ಸರಿ ಮಾಡಿ. ಎಲೆ ಇಷ್ಟೇ. ನಾವು ಕಾಲೆಲ್ಲ ಸ್ವಲ್ಪ ಈ ಕಡೆ ಚುಚ್ಚಬೇಕಿತ್ತು ನೀವು. ಮೇಲ? ಹಾಂ, ಅಂದರೆ ಸ್ವಲ್ಪ ಮೇಲೆ ಬರಲಿ. ಅದು ಕಾಲು ಬಿದ್ದೋಗೈತೆ ಕೆಳಗಡೆ. ಕೆಳಗಡೆ ಹಂಗೆ ಚುಚ್ಚಿ ಅದು ಆ ಥರ ಹೇಳಿದ್ದು. ಹಾಂ, ಅಷ್ಟೇ. ಹಾಂ ಹಾಂ, ಹಂಗೆ ಬಿಸಿ ಆಗ್ಬಿಟ್ಟೈತಾ? ಅದೆಲ್ಲ ಇಟ್ಟು ತೆಗೆದಲ್ಲ. ಇದು ಹಂಗೆ ಚುಚ್ಚಬೇಕಿತ್ತು ಈ ಕಡೆದು. ಯಾವುದು? ಈ ಕಡೆ ಈ ಕಡೆದು. ಹಾಂ, ಇರಲಿ ಬನ್ನಿ, ಇಷ್ಟೇ ಸಾಕು. ಓಕೆ, ಇವಾಗ ಅಗಲ ಇದ್ರೆ ಕ್ಲೀನಾಗಿ ಬೇಯುತ್ತೆ. ಹಾಂ, ಅಲ್ಲೋಗಿ ತೋರಿಸ್ತೀವಿ ಬನ್ನಿ. ಹ್ಞೂ, ಅದು ಬೆಂಕಿ ಕಡಿಮೆ ಆಗಲಿ. ಸ್ವಲ್ಪ ಕಮ್ಮಿ ಆಗಬೇಕು. ಹಾಂ, ಹೌದು. ಓಕೆ, ನೋಡಿ ಇವಾಗ ತಂದೂರಿ ಚಿಕನ್ನು ಮಾಡ್ತಾ ಇದ್ದೀವಿ. ರೆಡಿ ಆಗುತ್ತಾ ಇದೆ. ತೋರಿಸಿ ಅದು ನಿಂಗಂತ ನೋಡಿ, ಹಿಂಗೆ ತಿರುಗಿಸೋದು. ನೋಡಿ ಹಿಂಗೆ ಬೇಯ್ತಾ ಇದೆ. ಮಳೆ ಹನಿ ಬಿತ್ತು ದೇವ್ರೆ, ಹಂಗೆ ನಿಂತೋಗ್ಬಿಡ್ತು ಮಳೆ ಅಲ್ವಾ? ಕಣ್ಣಿಗೆ ಹೋಗಿ ಹೋಗುತ್ತಲ್ವಾ ಅಲ್ಲಿ. ಓಕೆ, ಇವಾಗ ಇನ್ನು ಫುಲ್ಲು ರೆಡಿ ಆಗಬೇಕು. ಇನ್ನು ಹಿಂಗೆ ಬೇಯಿಸ್ತಾ ಇರಬೇಕು. ಒಂದು 3/4 ಗಂಟೆ 1 ಅವರ್ ಬೇಯಿಸ್ಬೇಕು. ಅದಾದಮೇಲೆ ತೋರಿಸ್ತೀನಿ ನಿಮಗೆ. ಓಕೆ, ಇವಾಗ ಫುಲ್ಲು ರೆಡಿ ಆಗಿದೆ ಚಿಕನ್ನು. ನಮ್ಮ ಬ್ಯಾಡ್ ಲಕ್ ಕರೆಂಟ್ ಆಯ್ತು. ಕರೆಂಟ್ ಹೋಯ್ತು, ಬಟ್ ಇದು ರೆಡಿ ಆದ್ಮೇಲೆ. ಬಟ್ ಮತ್ತೆ ಮಳೆ ಬರ್ತಿದೆ ಲೈಟಾಗಿ. ವಿಡಿಯೋದಲ್ಲಿ ಕಾಣಿಸ್ತೀವಿ ಅಲ್ವೋ ಗೊತ್ತಿಲ್ಲ. ಮಳೆ ಬರ್ತಿದೆ ನೋಡಿ, ಮಳೆ ಸ್ಟಾರ್ಟ್ ಕಾಣಿಸುತ್ತೆ ನೋಡಿ ಮಳೆ. ಓ ಗಾಡ್, ಮಳೆ ಜೋರಾಗೋಯ್ತು. ಓಕೆ, ನಾವು ಗ್ರಿಲ್ ಎಲ್ಲ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನೋಡಿ ಎಂತ ಮಳೆ ಬಂತು. ಕೊಡು, ದೊಡ್ಡ ಹನಿ. ಸದ್ಯ ಕರೆಂಟ್ ಬಂತು. ಎಂತ ದೊಡ್ಡ ಹನಿ ಮಳೆ ಬರ್ತಿದೆ ನೋಡಿ. ಓ, ಬಂದು ಹೋಯ್ತು ಕರೆಂಟು. ಮಳೆ ಬಂತು, ಜೋರು ಮಳೆ ಬಂತು. ಒಲೆ ಎಲ್ಲ ಹೋಯ್ತು. ಎಲ್ಲಿ ಅಮ್ಮ ಬನ್ನಿ ಈ ಕಡೆ. ಒಲೆ ಎಲ್ಲ ಹೋಯ್ತು. ಹಾಂ, ಆಗಲ್ಲ ಎಲ್ಲ ಈಗ ಆಗಲ್ಲ. ಇಲ್ಲ, ದೊಡ್ಡ ಮಳೆ ಬರ್ತಿದೆ ಮಾವ. ಸರಿ, ನಡಿ ಒಳಗಡೆ. ನಡ್ರಿ ಮಕ್ಕಳು, ಒಳಗಡೆ ನಡ್ರಿ. ಓಕೆ, ನೋಡಿ ಇವಾಗ ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಗ್ರಿಲ್ ಚಿಕನ್ ಫುಲ್ ಕಂಪ್ಲೀಟ್ ಆಯಿತು. ನೋಡಿ, ಇದು ಆಯಿತು ಕಂಪ್ಲೀಟು. ಬಿರಿಯಾನಿನೂ ಕಂಪ್ಲೀಟ್ ಆಗಿದೆ. ತೋರಿಸ್ತೀನಿ ನಿಮಗೆ. ನೋಡಿ, ನೀಟಾಗಿ ಕಂಪ್ಲೀಟ್ ಆಗಿದೆ. ಚಿಕನ್ ಇಷ್ಟು ಬಂದಿದೆ ನಾಯಿಗಳಿಗೆ, ನಮ್ಮ ನಾಯಿಗಳಿಗಿದೆ. ಓಕೆ, ಇಷ್ಟಾಗಿದೆ. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಬಿರಿಯಾನಿ, ಇದು ಬಿರಿಯಾನಿ, ಚಿಕನ್ ಬಿರಿಯಾನಿ ಸಕ್ಕತ್ತಾಗಿದೆ ಮಾತ್ರ ಟೇಸ್ಟು. ಮೇಡ್ ಬೈ ಪುಷ್ಪಾಲತಾ. ಚೆನ್ನಾಗಿ ಮಾಡಿದ್ದೀರಾ ಬಿರಿಯಾನಿ. ಈಗ ಮತ್ತೆ ಇಲ್ಲಿ ಗ್ರಿಲ್ಲು ರೆಡಿ. ಮಯೋನೀಸ್ ಮಾಡಬೇಕು. ಮತ್ತೆ ನಾಯಿಗಳು ಚಿಕನ್ ಬೇಯ್ತಿತ್ತು ಅಷ್ಟರಲ್ಲಿ. ಇಲ್ಲ, ಬೆಂದಿದೆ ನೋಡು. ನೋಡು ಎಷ್ಟು ಚೆನ್ನಾಗಿ ಬೇಯಬೇಕು. ಇದು ಎಲೆಕ್ಟ್ರಿಕ್ ಸ್ಟವ್ ಇದೆಯಲ್ಲ, ಅದರಲ್ಲಿ ಬೇಯಿಸ್ಬಿಡೋಣ ಬಿಡಿ. ಓಕೆ, ಇನ್ನು ಮಯೋನೀಸ್ ಒಂದು ಮಾಡ್ಬಿಟ್ರೆ ಸೂಪರ್ ಆಗಿರುತ್ತೆ ಮಾತ್ರ. ಹಾಂ, ಈಗ ಬಂದೈತೆ ಮಳೆ. ಏನು ಜೋರ್ ಬಂತಲ್ಲ ಮಳೆ. ಅಲ್ಲಿದ್ರೆ ನೆನೆಯೋದಾಗಿತ್ತು. ಮನೆ ಹತ್ರ ಐತಿ. ಮಳೆ ಬಂದಿತ್ತ? ಫಸ್ಟ್ ಮಳೆ ಅಲ್ಲ, ಜೋರ್ ಬಂತು. ಏನ್ ಮಕ್ಕಳ ದೊಡ್ಡ ಹನಿ ಬಿತ್ತಲ್ಲ ಒಂದೇ ಸಲ. ಬಾಯ್ ಆಗಿರೋದು ನೋಡಿ ಏನಾಗ್ತಿದೆ ಇಲ್ಲಿ ಅಂತ. ಓಕೆ, ನಮ್ಮ 3 ಜನ ಮಕ್ಕಳಿಗೆ ನನ್ನ ಹೆಂಡತಿ ಊಟ ಮಾಡಿಸಿದ್ದಾಳೆ. ಈಗ ನಾವು ಊಟ ಮಾಡಬೇಕು. ಅದೆಲ್ಲ ರೆಡಿ ಆಗಿದೆ. ನೋಡಿ ಮಾವು, ಟೇಸ್ಟ್ ನೋಡಿ ಸ್ವಲ್ಪ. ನೋಡಿ, ಸಖತ್ತಾಗಿ ಬೆಂದಿದೆ. ನಿಜ ತುಂಬ ಚೆನ್ನಾಗಿ ಬೆಂದಿದೆ. ಇದು ಮಯೋನೀಸು ನಾವು ಮಾಡಿದ್ದೀವಿ ಇವಾಗ. ಮತ್ತು ಇದು ಬಿರಿಯಾನಿ. ಸೊ ಈಗ ಊಟ ಮಾಡೋಣ. ಹಾಂ, ರೆಡಿನಾ? ಓಕೆ, ಈಗ ಮಕ್ಳುಗಳು ಊಟ ಮಾಡಿಸಿ. ನಾಯಿಗಳು 3 ಆಗಲಿ, ಆಮೇಲೆ ಮುಗಿಸ್ಬೇಕು. ಒಂದ್ಸರಿ ಕಸ ಹೊಡ್ಕೊಂಡು ಊಟ ಮಾಡೋಣ. ಓಕೆ, ಇವಾಗ ನೋಡಿ
ಎಲ್ಲ ನಾವು ಪಾಲ್ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಹೆಂಗಿದೆ ಟೇಸ್ಟು ಮಾಡಿ ಹೇಳಿ. ಚೆನ್ನಾಗಿದೆ, ಮುಂಚೆ ಮಾಡಿದ್ದು ಹೆಂಗಿದೆ ಅಮ್ಮ? ಚೆನ್ನಾಗಿದೆ. ತಂದೂರಿ ಚಿಕನ್ ಸೂಪರ್ ಆಗಿದೆ. ಹೆಂಗಿದೆ ಮಾವ? ಓಕೆ, ಇದಕ್ಕೆ ಮಯೋನೀಸು ಸೂಪರಾಗಿದೆ ಮಾತ್ರ ಟೇಸ್ಟ್. ಮಳೆ ಬಂದ್ಬಿಡ್ತಿಲ್ಲ ಅಂದ್ರೆ ಮಳೆ ಬಂದ್ಬಿಡ್ತು ಅರ್ಧಕ್ಕೆ, ಆಮೇಲೆ ಮತ್ತೆ 2ನೇ ಸತಿ ಬೇಯಿಸಿದ್ದು. ಹೌದು. ಬೇಗನೆ ಓಕೆ, ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಂದೊಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.